ಹೆಲೋ ಎವ್ರಿವನ್, ವೆಲ್ಕಮ್ ಟು ಡೇ 3 ಆಫ್ ಮೈ ಕೂರ್ಗ್ ಎಕ್ಸ್ಪೆಡಿಷನ್. ಏನಂದರೆ ಇವತ್ತು ನಾನು 3 ಡೆಸ್ಟಿನೇಷನ್ ವಿಸಿಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ ಅರೌಂಡ್ 6:30 5 o'clock ಎದ್ದು ನಾನು 6:30 ಹಂಗೆ ಮನೆ ಬಿಟ್ಟೆ. ಸ್ವಲ್ಪ ಬೆಳಕಾಗೋ ತನಕ ವೆಯ್ಟ್ ಮಾಡಿದೆ, ಯಾಕಂದರೆ ಎಲಿಫೆಂಟ್ ಕ್ರಾಸಿಂಗ್ ಇರುತ್ತೆ, ಇವಾಗ ಆನೆ ಗಲಾಟೆ ಎಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಬೆಳಕಾಗಲಿ ಅಂತ ವೆಯ್ಟ್ ಮಾಡಿ 6:30 ಹಂಗೆ ಬಿಟ್ಟೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ಐ ಥಿಂಕ್ ನಾನಂತೂ ತುಂಬ ಲಕ್ಕಿ ಅಂತ ಅನಿಸುತ್ತೆ. ನನ್ನ ಪೇರೆಂಟ್ಸ್, ಅಪ್ಪ ಅಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ಕೂಡ ನನ್ನ ಜರ್ನಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಲಕ್ಕಿ ಟು ಹ್ಯಾವ್ ದಮ್. ಐ ವಿಶ್ ಕಿ ಎಲ್ಲರಿಗೂ ಕೂಡ ಇದೇ ಥರ ಒಂದು ಪೇರೆಂಟ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಎಷ್ಟೊಂದು ನೆಮ್ಮದಿಯಾಗಿರ್ಬೋದು ಯಾರಾದರೂ ಅನಿಸುತ್ತೆ ನನಗೆ. ಹಾಗೆ ನಾನು ಮಮ್ಮಿ ಡ್ಯಾಡಿಗೆ ಗುಡ್ ಬೈ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ಮೈ ರೈಡ್. ಬೆಳಗ್ಗೆ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಮಿಸ್ಟ್ ಇತ್ತು, ಬಟ್ ಚೆನ್ನಾಗಿತ್ತು ವೆದರ್ ಮಾತ್ರ. ಬೆಳಗ್ಗೆ ಸ್ವಲ್ಪ ಕ್ಲೌಡಿಯಾಗಿ. ಆ್ಯಂಡ್ ಸಕಲೇಶ್ಪುರ್ ಆನ್ ದ ವೇಗೆ ಐ ಫೌಂಡ್ ದಿಸ್ ಸ್ಪಾಟ್. ಸನ್ರೈಸ್ ಆಗ್ತಾಯಿತ್ತು. ಸೊ ಹಾಗೆ ನಾನು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಐ ಡಿಡ್ ಸಮ್ ಫೋಟೋಶೂಟ್. ಆ್ಯಸ್ ಯು ಆರ್ ಅವೇರ್ ದಟ್ ನನಗೆ ಎಲ್ಲಿ ಲೊಕೇಶನ್ ನೇಚರ್ ಇಷ್ಟ ಆದರೆ ನಾನು ಅಲ್ಲಿ ಗಾಡಿನ ಸ್ಟಾಪ್ ಮಾಡ್ತೀನಿ. ಐ ವಿಲ್ ನಾಟ್ ಥಿಂಕ್ ಆಫ್ ಗೆಟಿಂಗ್ ಲೇಟ್ ಆರ್ ರೀಚ್ ಆಗ್ತೀನಿ ಲೇಟ್ ಡೆಸ್ಟಿನೇಷನ್, ಆ ಥರ ಏನು ಯೋಚನೆ ಮಾಡಲ್ಲ. ಆ್ಯಂಡ್ ಲೆಫ್ಟ್ ಸೈಡ್ ನೀವೇನು ನೋಡ್ತಾ ಇದ್ದೀರಾ, ಇದು ಸಕಲೇಶ್ಪುರ್ ದೇವಸ್ಥಾನ. ಫುಲ್ ನೀರು ಅದು ರೈನಿ ಸೀಸನಲ್ಲಿ ಬಾಗಿಲು ತನಕ ಬಂದಿರುತ್ತೆ. ಸಮ್ ಟೈಮ್ ರೈನಿ ಸೀಸನಲ್ಲಿ ವಿಸಿಟ್ ಮಾಡಿ. ದೆನ್ ಐ ರೀಚ್ಡ್ ಆನೆಮಹಲಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಐ ಸ್ಟಾಪ್ ಫಾರ್ ರಿಹೈಡ್ರೇಷನ್ ಬ್ರೇಕ್. ಅಲ್ಲೊಂದು ಹಾಫ್ ಆನ್ ಅವರ್ ನಾನು ಬ್ರೇಕ್ ತೊಗೊಂಡೆ, ಯಾಕಂದರೆ ಅಲ್ಲಿ ಸೀನರಿ ನಂಗೆ ಇಷ್ಟ ಆಯಿತು, ಪ್ಯಾಡಿ ಫೀಲ್ಡ್ಸ್ ಎಲ್ಲ ಇತ್ತು. ಸೊ ಐ ವಾಂಟೆಡ್ ಟು ಡೂ ಸಮ್ ಫೋಟೋಶೂಟ್ ಫಾರ್ ಮೈ ಅಶ್ವ. ಸೊ ಹಾಗೆ ನಾನು ಅಲ್ಲಿ ರಿಹೈಡ್ರೇಷನ್ ಬ್ರೇಕ್ ತೊಗೊಂಡು ನೀರೆಲ್ಲ ಕುಡಿದು ಸ್ವಲ್ಪ ಫೋಟೋಶೂಟ್ ಗಾಡಿದೆಲ್ಲ ಮಾಡಿಕೊಂಡೆ. ನೀವು ನೋಡ್ಬೋದು ಸನ್ರೈಸ್ ಆಗ್ತಾಯಿತ್ತು ಆಲ್ಮೋಸ್ಟ್. ಸ್ವಲ್ಪ ಇಟ್ ವಾಸ್ ಅರೌಂಡ್ ಮೇ ಬಿ 7:30 8 o'clock ಆಗಿದ್ದಿರ್ಬೋದು. ಐ ನೋ ಲೈಕ್ ಸೋಲೋ ಟ್ರಾವೆಲರ್ಗೆ ನಾವೇ ಫೋಟೋಶೂಟ್ ಮಾಡ್ಕೋಬೇಕು. ಸೊ ಸಮ್ಟೈಮ್ಸ್ ನನಗೂ ಇದು ಫನ್ನಿ ಅಂತ ಅನಿಸುತ್ತೆ. ನನ್ನನ್ನು ನಾನೇ ನೋಡ್ಕೊಳ್ಳುವಾಗ ಈ ಥರ ಎಲ್ಲ ಒಂದು ಪೋಸ್ ಕೊಡ್ಕೊಂಡು ದಾರಿಲೆಲ್ಲ ನೋಡ್ತಾ ಇರ್ತಾರೆ, ಯಾರಪ್ಪ ಇದು ಹುಡುಗಿ ಈ ಥರ ಹುಚ್ಚಿ ಥರ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು. ಬಟ್ ಐ ಡೋಂಟ್ ಮೈಂಡ್. ನನಗೇನಿಷ್ಟ ನಾನು ಅದನ್ನು ಮಾಡ್ತೀನಿ ಅಷ್ಟೇ. ಐ ಡೋಂಟ್ ಕೇರ್ ಅಬೌಟ್ ವಾಟ್ ಪೀಪಲ್ ಥಿಂಕ್ ಅಬೌಟ್. ಸೊ ಹಾಗೆ ನಾನು ಫೋಟೋಶೂಟ್ನ ಮಾಡಿಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಮೈ ರೈಡ್. ನಾನು ಯಾವ ರೂಟ್ ತೊಗೊಂಡೆ ಅಂತ ಹೇಳಿದ್ರೆ, ಸಕಲೇಶ್ಪುರಿಂದ ಮಾಗ್ಲುಯಿಂದ ಕೆರೋಡಿಯಿಂದ ಎಸ್ಲೂರು, ಅಲ್ಲಿಂದ ನಾನು ಚಂಗಡಿಹಳ್ಳಿ, ಅದಾದಮೇಲೆ ಶನಿವಾರ ಸಂತೆ, ದೆನ್ ಸೋಮವಾರಪೇಟೆ. ನಮ್ಮ ದೊಡ್ಡಮ್ಮನ ಮನೆ, ನಮ್ಮ ಅಜ್ಜಿ ಮನೆ ಎಲ್ಲ ಸೋಮವಾರಪೇಟೆಯಲ್ಲೇ ಇರೋದು. ಬಟ್ ನಾನು ಎಲ್ಲೂ ವಿಸಿಟ್ ಮಾಡೋಕ್ಕೆ ಹೋಗಿಲ್ಲ, ಲೇಟ್ ಆಗಿಬಿಡ್ಬೋದು. ಯಾಕಂದರೆ 3 ಡೆಸ್ಟಿನೇಷನ್ಸ್ ಇದೆ ಇವತ್ತು ನಾನು ರೀಚ್ ಆಗೋದಕ್ಕೆ. ಆಮೇಲೆ ಸೋಮವಾರಪೇಟೆಯಲ್ಲಿ ನಾನು ರೆಸ್ಟ್ ಮಾಡಿದೆ. ಐ ಟುಕ್ ರಿಹೈಡ್ರೇಷನ್ ಬ್ರೇಕ್ ಅಗೇನ್. ಒಂದು 9 ಗಂಟೆ 9:30 ಆಗಿತ್ತು. ಸೊ ನನಗೆ ಸಖತ್ ಹಶ್ವಾಗ್ತಿತ್ತು. ಲಕ್ಕಿಲಿ ನಾನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ, ಎನರ್ಜಿ ಬಾರ್, ಎನರ್ಜಿ ಡ್ರಿಂಕ್ಸ್ ಎಲ್ಲ. ಸೊ ಐ ಹ್ಯಾಡ್ ದ್ಯಾಟ್ ಅದು ತಿಂದ್ಬಿಟ್ಟು ಸ್ವಲ್ಪ ನಾನು ಅಲ್ಲೇ ಫೋಟೋಶೂಟ್ ಮಾಡಿದೆ. ಅಲ್ಲೊಂದು ಕಡೆ ಲೊಕೇಶನ್ ತುಂಬ ಚೆನ್ನಾಗಿದೆ, ಲೈಕ್ ಲೇಕ್ ಫುಲ್ ಆಫ್ ಲೋಟಸ್ ಫ್ಲವರ್ಸ್. ನನಗಂತೂ ಸಖತ್ ಇಷ್ಟ ಈ ಲೊಕೇಶನ್ನು. ನನಗೆ ಲಾಸ್ಟ್ ಟೈಮ್ ಹೋದಾಗ ನನಗೆ ನಿಲ್ಲಿಸ್ಬೇಕಂತ ಇತ್ತು. ಸೊ ಐ ಸ್ಟಾಪ್ ದೇರ್. ಆ್ಯಂಡ್ ದೆನ್ ದಿಸ್ ಈಸ್ ಅ ರೂಟ್ ಫ್ರಮ್ ಸೋಮವಾರಪೇಟೆ ಟು ಕುಶಾಲನಗರ. ಫುಲ್ ಫಾರೆಸ್ಟ್ ಏರಿಯಾ, ನೋ ಸ್ಟಾಪಿಂಗ್. ಯಾಕಂದ್ರೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಎಲಿಫೆಂಟ್ ಕ್ರಾಸಿಂಗ್ ಇದು ಫುಲ್ ಏರಿಯಾ. ಸೊ ಹಾಗಾಗಿ ನಾನು ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ದೆನ್ ಅರೌಂಡ್ 10:30 11 ಐ ರೀಚ್ಡ್ ಕುಶಾಲನಗರ ಬೈಲ್ಕುಪ್ಪೆ ಗೋಲ್ಡನ್ ಟೆಂಪಲ್. ನಾನು ಎಷ್ಟು ವರ್ಷದಿಂದ ನಾನು ಸೋಮವಾರಪೇಟೆ ವಿಸಿಟ್ ಮಾಡ್ತಾನೆ ಇದ್ದೀನಿ, ನಮ್ಮ ಅಜ್ಜಿ ಮನೆಗಾಗಲಿ ನಮ್ಮ ದೊಡ್ಡಮ್ಮ ಮನೆಗಾಗಲಿ. ಆದರೆ ಯಾವತ್ತೂ ಕೂಡ ನನಗೆ ಈ ಒಂದು ಟೆಂಪಲ್ನ ನೋಡೋ ನಂಗೆ ಅವಕಾಶನೇ ಸಿಕ್ಕಿರಲಿಲ್ಲ. ಇಷ್ಟು ವರ್ಷ ಬೇಕಾಯಿತು. ಫೈನಲಿ ಐ ಗಾಟ್ ಆನ್ ಆಪರ್ಚುನಿಟಿ ಟು ಸಿ ದಿಸ್ ಟೆಂಪಲ್. ಸೊ ಅಲ್ಲಿ ನೋಡ್ಬೋದು ಎಷ್ಟೊಂದು ಬರೀ ಸ್ಕೂಲ್ ಮಕ್ಕಳೇ ಇದ್ದರು. ಟ್ರಿಪ್ಸ್ ಕೇರಳದಿಂದ ಎಷ್ಟೊಂದು ಸ್ಕೂಲ್ ಮಕ್ಕಳೇ ವೆಕೇಷನಿಗೆ ಬಂದಿದ್ದರು ಸ್ಕೂಲ್ ಟ್ರಿಪ್ಸಿಗೆ. ಆ್ಯಂಡ್ ಲೈಕ್ ಎವ್ರಿಬಡಿ ವೇರ್ ಕಾಲಿಂಗ್ ಮೀ ರೈಡರ್ ಅಂತೆಲ್ಲ ಕಿರ್ಚೋದು. ನನಗಂತೂ ಸಖತ್ ನಾಚಿಕೆ ಅನಿಸ್ತಾ ಇತ್ತು. ಬಟ್ ಆದರೂ ಒಳಗೊಳಗಡೆ ಒಂಥರ ಖುಷಿ ಆಗ್ತಿತ್ತು, ಸೆಲೆಬ್ರಿಟಿ ಫೀಲ್ ಆಗ್ತಾಯಿತ್ತು. ಎಷ್ಟೊಂದು ಜನ ಸೆಲ್ಫೀಸ್ ತೊಗೊಂಡ್ರು ನನ್ನ ಜೊತೆ ಬಂದುಬಿಟ್ಟು. ದಿಸ್ ಈಸ್ ಸಮಥಿಂಗ್ ನ್ಯೂ ಫಾರ್ ಮೀ. ನನ್ನ ಜೊತೆ ನನಗಿದೆಲ್ಲ ಎಕ್ಸ್ಪೀರಿಯನ್ಸ್ ಒಂಥರ ಹೊಸದು, ಬಟ್ ಒಂಥರ ಖುಷಿ ಆಗ್ತಿತ್ತು. ಆ್ಯಂಡ್ ದೆನ್ ಐ ಟುಕ್ ಒನ್ ಸ್ಮಾಲ್ ಗುಡ್ ಲಕ್ ಬೆಲ್ ಫಾರ್ ಮೈ ಅಶ್ವ. ದೃಷ್ಟಿ ಆಗಬಾರ್ದು ಅಂತ ಹೇಳ್ಕೊಂಡು ತಗೊಂಡೆ. ಐ ವಿಲ್ ಶೋ ಯು ಆನ್ ದ ನೆಕ್ಸ್ಟ್ ವಿಡಿಯೋ.